ಮಡೆನೂರು ಮನು ವಿರುದ್ಧ ಅತ್ಯಾಚಾರದ ಪ್ರಕರಣ. ಸದ್ಯ ಆಕೆಗೆ ಬ್ಲಾಕ್ ಮೇಲ್ ಮಾಡಿ ಬಳಿಕ ಎಣ್ಣೆ ಏಟಿನ ವಿಚಾರ ಕೂಡ ಗೊತ್ತಾಗ್ತಿದೆ. ಲೆಕ್ಕವಿಲ್ಲದಷ್ಟು ಆಡಿಯೋ ವಿಡಿಯೋಗಳನ್ನ ಮಾಡಿರೋ ವಿಚಾರ. ಮಡೆನೂರು ಮನು ಸತ್ಯ ವಿಚಾರಗಳನ್ನ ಈಗ ಸಂತ್ರಸ್ತೆ ಬಿಚ್ಚಿಡ್ತಿದ್ದಾಳೆ. ಒಂದೊಂದೇ ವಿಚಾರವನ್ನ ಕಾಕಿ ವಿಚಾರಣೆಯ ಬಳಿಕ ಸ್ಫೋಟಕ ಮಾಹಿತಿಗಳು ರಿವೀಲ್ ಆಗ್ತಿದೆ. ಈ ಮೂಲಕವಾಗಿ ಅತ್ಯಾಚಾರದ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಂತ್ರಸ್ತೆ ಅನೇಕ ವಿಚಾರಗಳನ್ನ ಬಿಚ್ಚಿಡ್ತಿದ್ದಾರೆ. ಬ್ಲಾಕ್ ಮೇಲ್ ಮಾಡಲಾಗ್ತಿತ್ತು, ಲೆಕ್ಕನೇ ಸಿಕ್ತಿಲ್ಲ ಅಂತೆ ಅಷ್ಟು ಆಡಿಯೋ ವಿಡಿಯೋ ಮಾಡಿರುವಂತ ವಿಚಾರವನ್ನ ಇಟ್ಟಿದ್ದಾರೆ. ಆ ಮೂಲಕವಾಗಿ ಸಂತ್ರಸ್ತೆ ಏನೇನಾಯ್ತು, ಮಡೆನೂರು ಮನು ನನಗೆ ಯಾವ ರೀತಿಯಾಗಿ ಸಂಕಷ್ಟವನ್ನ ಕೊಟ್ಟಿದ್ದ, ಈ ರೀತಿಯಾಗಿ ವರ್ತನೆ ಮಾಡಿದ್ದ ಅನ್ನುವಂಥ ವಿಚಾರವನ್ನ ಪೊಲೀಸ್ ತನಿಖೆಯ ನಂತರ ಇವತ್ತು ಠಾಣೆಗೆ ಹೋಗಿದ್ರು. ಆ ಬಳಿಕ ಎಲ್ಲ ವಿಚಾರವನ್ನ ಒಂದೊಂದಾಗಿನೇ ಬಿಚ್ಚಿಡ್ತಿದ್ದಾರೆ. ಏನೇನಾಯ್ತು ಅನ್ನೋ ನಿಟ್ಟಿನಲ್ಲಿ ಸಂತ್ರಸ್ತೆ ಸಹ ನಟಿ. ಹಾಗಾಗಿ ಮನು ನನಗೆ ಸಾಕಷ್ಟು ಬಾರಿ ಬ್ಲಾಕ್ ಮೇಲ್ ಮಾಡಿದ್ದಾನೆ, ಕುಡಿಸಿ ಸಾಕಷ್ಟು ಆಡಿಯೋ ವಿಡಿಯೋಗಳನ್ನ ಮಾಡ್ಕೊಂಡಿದ್ದಾನೆ, ಎಣ್ಣೆಯನ್ನ ಕೊಟ್ಟು ಬಲವಂತವಾಗಿ ನನ್ನ ಹತ್ರ ವಿಡಿಯೋ ಮಾಡಿಸ್ಕೊಂಡಿದ್ದಾನೆ ಅನ್ನೋದು ಕಾಕಿ ವಿಚಾರಣೆಯ ನಂತರ ಅವೆಲ್ಲ ಅಂಶಗಳನ್ನ ಬಾಯ್ಬಿಟ್ಟಿದ್ದಾರೆ. ಈ ರೀತಿಯಾಗಿ ನನಗೆ ಸಮಸ್ಯೆ ಮಾಡಿದ್ದಾನೆ ಅನ್ನೋದಾಗಿ ಒಂದೊಂದಾಗಿನೇ ಪ್ರಕರಣದ ಸಂತ್ರಸ್ತೆ ಈ ವಿಚಾರವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ನೋಡು, ಈ ತರ ನಾನು ಆಲ್ರೆಡಿ ನಿನ್ನೆ ಹೇಳಿದ್ದೆ, ನಾನು ನಿಮ್ಗೆ ಈ ತರ ನನ್ನ ಬ್ಲಾಕ್ ಮೇಲ್ ಮಾಡಿ ನನ್ನ ಹತ್ರ ಒಂದು ವಿಡಿಯೋ ಮಾಡಿಸ್ಕೊಂಡಿದ್ದ, ನಾನು ಪಾಸ್ಟ್ ಇಟ್ಕೊಂಡು ಅಂತ ಅಂದ್ಬಿಟ್ಟು ಹೇಳಿದ್ದೆ. ನೋಡಿ ಸರ್, ಇದನ್ನ ಅವನು ವಿಡಿಯೋ ಮಾಡಿಸ್ಕೊಂಡು ಅಲ್ಲ ಇಲ್ಲಿ ತೋರಿಸ್ತೀನಿ ನೋಡಿ. ಈಗ ಮೋಸ್ಕರ ಅಂದ್ರೆ ಇದು ಅವನದೇ ನಂಬರು, ಮನದು ನಂಬರು. ಇದು 5ನೇ ತಾರೀಕು ಫೆಬ್ರವರಿ 2024ರಲ್ಲಿ ನನಗೆ ಬ್ಲಾಕ್ ಮೇಲ್ ಮಾಡಿ, ಅಂದ್ರೆ ನೀನ್ ನನ್ನ ಜೊತೆ ಇರ್ಬೇಕು ಅಂತ ಅಂದ್ರೆ ನೀನ್ ವಿಡಿಯೋ ಮಾಡ್ಕೊಡ್ಲೇಬೇಕು ಅಂತ ಹಠ ಮಾಡಿ ನನಗೆ ಜೀವ ಬೆದರಿಕೆ ಹಾಕಿ, ಆಮೇಲೆ ನೀನ್ ನನ್ ಬೇಕು ಅಂತ ಅಂದ್ರೆ ನನಗೆ ವಿಡಿಯೋ ಮಾಡ್ಕೊಡು. ಅವ್ನಿಗೆ ಅಪ್ಪಣ್ಣಕ್ಕಂದ್ರೆ ಅವ್ನು ಶೋಗ್ ಹೋಗೋದು ಇಷ್ಟ ಆಗ್ತಿರ್ಲಿಲ್ಲ. ಸೊ ಇವಳು ಶೋಗೆಲ್ಲ ಹೋಗ್ತಲ್ಲ, ಅವ್ನ ಜೊತೆ ಹೋಗೋದೇ ಅವ್ನಿಗೆ ಇಷ್ಟ ಆಗ್ತಿರ್ಲಿಲ್ಲ. ಆ ಒಂದು ಹೊಟ್ಟೆ ಕಿಚ್ಚಿಗೆ ಅಪ್ಪಣ್ಣನ ಮೇಲೆ ಈ ತರ ವಿಡಿಯೋ ಮಾಡಿಸ್ತೇನೆ. ಅಪ್ಪಣ್ಣನಿಂದ ಏನ್ ರಿಪ್ಲೈ ಬಂದಿದೆ ಅದನ್ನು ನೋಡಿ ನೀವು. ಈ ತರ ವಿಡಿಯೋ ಮಾಡಿ ಅಪ್ಪಣ್ಣ ಕಳಿಸ್ತಾನೆ. ಬಟ್ ಅವನಾಗೋದಕ್ಕೆ ಪಾಪ ಏನು ರೈಸ್ ಮಾಡ್ಲಿಲ್ಲ. ಈ ಶೋ ಕರ್ದಿದ್ದೆ ತಪ್ಪಾಗೋಯ್ತಾ, ಹಂಗೆ ಹಿಂಗೆ ಅಂತೆಲ್ಲ ಕೇಳ್ದ. ಅದಾದ ಒಂದ್ 2-3 ದಿನಕ್ಕೆ ಅವ್ನ ಪಾಪ ನನ್ನ ಅಪ್ಪಣ್ಣ ಬ್ಲಾಕ್ ಮಾಡ್ದ. ನಾನೇ ಬೇರೆ ನಂಬರಿಂದ ಕಾಲ್ ಮಾಡಿ RR ನಗರಕ್ಕೆ ಹೋಗಿ ನಾನೇ ಅಪ್ಪಣ್ಣಗೆ ಕ್ಷಮೆ ಕೇಳ್ದೆ. ನೋಡು, ಈ ತರ ಮನು ಬ್ಲಾಕ್ ಮೇಲ್ ಮಾಡಿ ನನಗೆ ವಿಡಿಯೋ ಮಾಡಿ ನಿನಗೆ ಕಳ್ಸಿಸ್ತಾ, ದಯವಿಟ್ಟು ಕ್ಷಮಿಸ್ಬಿಡು ಅಂತ ಅಂದ್ಬಿಟ್ಟು ಅಪ್ಪಣ್ಣನ ಹತ್ರ ನಾನೇ ಹೋಗಿ ಸಾರಿ ಕೇಳಿದೀನಿ. ಇದು ಹೊಟ್ಟೆಗೆ ಅಂದ್ರೆ ಮನು ಏನ್ ಹೇಳಿದ್ರು ನಾನು ಕೇಳ್ತಾ ಇದ್ದೆ. ಅವ್ನ್ ಸಾಯಿ ಅಂದ್ರೂ ನಾನು ಸಾಯಕ್ ರೆಡಿ ಇದ್ದೆ. ಅಂತದನ್ನೇ ಒಂದು ಎನ್ಕ್ಯಾಶ್ ಮಾಡ್ಕೊಂಡು ನನ್ನ ಹತ್ರ ಈ ಆಡಿಯೋ ವಿಡಿಯೋ ಮಾಡಿ ನನಗೆ ಅವ್ನು ಕಳ್ಸಿಸ್ತ. ಅದು ಏನಂತ ಅಂದ್ರೆ ಸರ್, ನನ್ನ ಪಾಸ್ಟ್ ಅಂತ ಹೇಳ್ದೆ, ಪಾಸ್ಟ್ ಅಂತ ಕಂಪ್ಲೀಟ್ ಆಗಿ ಹೇಳಿರ್ಲಿಲ್ಲ. ನಮ್ ತಾಯಿ ಬದುಕಿದ್ದಾಗ ನನ್ಗೆ ಮದ್ವೆ ಆಗು ಅಂತ ತುಂಬಾ, ನಾನು ಇನ್ನ ಕಾಮಿಡಿ ಕಿಲಾಡಿ ನಾನು ಯಾವ್ದೋ ಒಂದು ರಿಯಾಲಿಟಿ ಶೋಗ್ ಬಂದಿರ್ಲಿಲ್ಲ, ಇನ್ನು ನಾನು ಯಾವ ಸಿನಿಮಾಗಳು ಕೂಡ ಮಾಡ್ತಿರ್ಲಿಲ್ಲ. ಆ ಒಂದ್ ಸಂದರ್ಭದಲ್ಲಿ ನಮ್ಮೂರ್ ಕಡೆ ಎಲ್ಲ ಯಾವಾಗ ಮದ್ವೆ ಮಾಡ್ತೀಯ ಮಗಳಿಗೆ ಹಂಗೆ ಹಿಂಗೆ ಅಂತೆಲ್ಲ ತುಂಬಾ ಪ್ರೆಷರ್ ಹಾಕ್ತಿದ್ರು. ನಮ್ಮಮ್ಮ ಸಾಯಕ್ ಹೋಗಿದ್ರು, ಇದು ಮದ್ವೆ ಆಗ್ತೀಯೋ ಇಲ್ವಾ ಹಂಗೆ ಹಿಂಗೆ ಅಂತ. ನನ್ ಮದ್ವೆ ಆಗ್ಬಿಟ್ರೆ ನಾನು ಏನು ಮಾಡಕ್ ಆಗಲ್ಲ ಹಂಗೆ ಹಿಂಗೆ ಅಂತ ನಾನ್ ಯೋಚನೆ ಮಾಡಿ, ಅಲೋಕ್ ಅಂತ ಏನ್ ಹೆಸರು ಕೇಳ್ಪಡ್ತಿದ್ದೀರಾ ಆ ವ್ಯಕ್ತಿಗೆ ಸಮಾಜ ಸೇವೆ ಆ ತರದ್ದು ಒಂದು ಕನ್ಸುಗಳಿತ್ತು. ಮದ್ವೆಗಿದ್ವೆ ಅನ್ನೋ ಕನ್ಸುಗಳೆಲ್ಲ ಅವ್ರಿಗೆ ಇರ್ಲಿಲ್ಲ. ಆ ಒಂದು ಕಾರಣಕ್ಕೆ ನಾನು ಅವ್ರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡ್ಕೊಂಡೆ, ಈ ತರ ನಮ್ಮೂರವ್ರ ಹತ್ರ ಮತ್ತೆ ನಮ್ಮ ಅಮ್ಮನ ಹತ್ರ ಅಷ್ಟೇ ನಾಟಕ ಆಡ್ಬೇಕು ಅಂತ ಅಂದ್ಬಿಟ್ಟು ಅವ್ರನ್ನ ನಂಬ್ಸಕ್ಕೆ ನಾವ್ ಏನ್ ನಾಟಕ ಮಾಡ್ಬೇಕಾಗಿತ್ತು ಆ ನಾಟಕ ಮಾಡಿ ನಾವು ನಮ್ಮ ಮನೆ ಮೇಲೆ ನಂಬಿಸಿದ್ವಿ. ಇದನ್ನ ನಾನು ಶೋಗ್ ಹೋಗಕ್ ಮುಂಚೆ ನಮ್ಮ ಡೈರೆಕ್ಟರ್ಸ್ ಯಾರ್ಯಾರು ಇದ್ದಾರೆ ಅವ್ರಿಗೆ ನಾನು ತಿಳಿಸಿದ್ದೆ. ನೋಡಿ ಸರ್, ಈ ತರ ನಾವು ನಮ್ಮ ಅಮ್ಮಂಗೆ ಮತ್ತೆ ನಮ್ಮ ಊರವ್ರಿಗೆ ನಂಬ್ಸಕ್ಕೋಸ್ಕರ ಸುಳ್ಳು ಹೇಳಿದೀವಿ ಅಂತ ಅಂದ್ಬಿಟ್ಟು ನಾನು ಮುಂಚೆನೆ ಹೇಳಿದ್ದೆ. ಇದಾದ್ಮೇಲೆ ನನ್ನ ಒಂದು ಸೇಫ್ಟಿಗೋಸ್ಕರ, ನನ್ನ ಒಂದು ಕವಚಕ್ಕೋಸ್ಕರ ನಾನು ಅಲೋಕ್ ಅಂತ ನಾನು ಬಳಸ್ಕೊಂಡಿದ್ದೀನಿ ಆ ಹೆಸರನ್ನ. ಮತ್ತೆ ಆ ವ್ಯಕ್ತಿನೂ ಕೂಡ ನನಗೆ ಹೇಳಿದ್ರು, ಮುಂದೆ ನನ್ನ ಫ್ಯೂಚರ್ ಅಲ್ಲಿ ನಾನ್ ಸೆಟಲ್ಡ್ ಆದ್ಮೇಲೆ ನೋಡೋಣ ಹಂಗಂತ. ನಮ್ಮಿಬ್ರ ಮಧ್ಯೆ ಯಾವುದೇ ಲವ್ ಇರ್ಲಿಲ್ಲ. ಇದು ಮನುಗೆ ಗೊತ್ತಿತ್ತು, ಇವ್ರ ಮಧ್ಯೆ ಯಾವ್ದು ಲವ್ ಇಲ್ಲ, ಯಾವ ರಿಲೇಶನ್ಶಿಪ್ ಇಲ್ಲ. ಯಾಕಂದ್ರೆ ನಮ್ಮ ಮನೆಗೆ ಬರ್ತಿದ್ದ, ನೋಡ್ತಿದ್ದ, ಅವನು ನೋಡ್ತಿದ್ದ. ಈಗ ಅಲೋಕು ಕೂಡ ಮನುಗೆ ಕ್ಲೋಸ್ ಫ್ರೆಂಡ್. ಈ ವಿಡಿಯೋದಲ್ಲಿ ಮಧ್ಯ ಯಾರ್ ವಯಸ್ಸು ಅಂತ ಕೇಳ್ತಿದ್ರಲ್ಲ, ನಮ್ಮಿಬ್ರನ್ನ ಸಂಧಾನ ಮಾಡಕ್ಕೆ ಹೋರಾಡಿರೋದೇ ಪಾಪ ಅಲೋಕ್ ಅನ್ನೋ ವ್ಯಕ್ತಿ. ಸರ್, ಇದು ಬಲವಂತವಾಗಿ ಮಾಡಿಸ್ಕೊಂಡಿರೋದು ಸರ್. ಈಗ ಸರ್ ಏಪ್ರಿಲ್ 19ನೇ ತಾರೀಕು ಇಡೀ ಸಿನಿಮಾ ತಂಡ ಕೂತ್ಕೊಳ್ಳುತ್ತೆ. ಇಡೀ ಸಿನಿಮಾ ತಂಡ ಕೂತು ಬೆಳಿಗ್ಗೆ 12 ಗಂಟೆಗೆ ಸೇರುತ್ತೆ. 12 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ನನ್ನ ಕನ್ವಿನ್ಸ್ ಮಾಡಕ್ ಟ್ರೈ ಮಾಡ್ತಾರೆ. ಇಲ್ಲ ಸರ್, ಅವನಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳ್ತೀನಿ. ಅವಾಗ ಮತ್ತೆ ಇನ್ನೊಂದ್ ಸ್ಟೆಪ್ ನೋಡೋಣ, ಇಲ್ಲ ಕನ್ವಿನ್ಸ್ ಮಾಡಕ್ ನೋಡೋಣ ಅಂತ ಅಂದ್ಬಿಟ್ಟು ಇಬ್ರು ಲಾಯರ್ಸ್ ನ ಕರೆಸ್ತಾರೆ. ಒಬ್ರು ಲೇಡಿ, ಒಬ್ರು ಜೆಂಟ್ಸ್.
ಅವರು ಕೂಡ ನನ್ನ ರೂಮ್ ಕರ್ಕೊಂಡೋಗಿ ತುಂಬಾ ಎಮೋಷನಲಿ ಆ ಥರದ್ದೆಲ್ಲ ಕನೆಕ್ಟ್ ಮಾಡ್ಕೊಳಕ್ಕೆ ಟ್ರೈ ಮಾಡ್ತಾರೆ. ಎಮೋಷನಲ್ ಆ ಥರ ಇದ್ ಮಾಡ್ಕೊಳಕ್ ನೋಡ್ತಾರೆ. ಆಮೇಲೆ ನನ್ಗೆ ಒಂಥರ ಆಲ್ರೆಡಿ ಫುಲ್ ಬಸ್ಟ್ ಆಗ್ಬಿಟ್ಟಿದೆ, ಊಟ ಇಲ್ದೆ ನಿದ್ದೆ ಇಲ್ದೆ, ಆಲ್ರೆಡಿ ಬರೀ ಜಗಳಗಳಿಂದ ಮಾತ್ರೆಗಳು ತಗೊಂಡು ಆಲ್ರೆಡಿ ತುಂಬಾ ಬಸ್ಟ್ ಆಗ್ಬಿಟ್ಟಿದೆ ನಾನು. ಆ ಒಂದು ಟೈಮಲ್ಲಿ ಮತ್ತೆ ಎಲ್ಲಾರು ಸೇರ್ಕೊಂಡು ಹೇಳ್ತಾರೆ, ಇವಳೇನು ಮಾಡ್ಕೊಳಕ್ ಆಗಲ್ಲ, ಇವಳು ಏನ್ ಮಾಡ್ಕೋತಾಳೆ, ಈಗ ಇವಳು ಹೆಂಡತಿ ಮಗಳಿದ್ದಾಳೆ ಅಂತ ಅಂದ್ಬಿಟ್ಟು ಇವಳ ಮೇಲೆ ನೆಗೆಟಿವ್ ಆಗಿ ಮಾತಾಡ್ತಾರೆ. ಏಪ್ರಿಲ್ 19ನೇ ತಾರೀಕು ಅದು ವಿಡಿಯೋ ನಿಮ್ಗೆ ಏನ್ ವೈರಲ್ ಆಗಿದೆ, ಅದು ಏಪ್ರಿಲ್ 19ನೇ ತಾರೀಕು ಮಾಡಿರೋದು.